ಸ್ವಾಗತ ಸುಸ್ವಾಗತ. ನೀವು ಅನ್ಕೊತಿರ್ಬೋದು ಏನು ಎಲ್ಲ ಮರಗಳ ಹತ್ರ ಅವಣೆ ಅಂತ. ಈ ಮರಗಳಂದರೆ ಏನಂತೀರಂದರೆ ಇದು ಬೇವಿನ ಸೊಪ್ಪು ಮರ. ಕುರಿಗಳು, ಮೇಕೆಗಳು ಇವಕ್ಕೆ ಆಹಾರಕ್ಕಾಗಿ ಇದನ್ನು ಯೂಸ್ ಮಾಡ್ತಾರೆ. ಇದು ಯೂಸ್ ಮಾಡಿದಾಗಿಂದ ಏನು ಬೆನಿಫಿಟ್ ಅಂದರೆ, ನೀವು ಆರಾಮಾಗಿ ಕಟ್ ಮಾಡ್ಕೊಂಡೋಗಿ ಬೆಳಗ್ಗೆನೇ ಬಂದು ಆರಾಮಾಗಿ ಕಟ್ ಮಾಡ್ಕೊಂಡೋಗಿ ನೀವು 10-20 ನಿಮಿಷದ 1 ಅವರ್ ಅಷ್ಟೊತ್ತಿಗೆ ಎಲ್ಲ ಕಟ್ ಮಾಡ್ಕೊಂಡೋಗಿ ಹಾಕ್ಬೋದು ಕುರಿಗಳಿಗೆ, ಮೇಕೆಗಳಿಗೆ. ತಿರ್ಗಾ ಟೈಮ್ ಚಿಕ್ಕದಾಗಿರುತ್ತೆ. ಅವೇ ಅರೇಂಜ್ ಮಾಡೋದೆಲ್ಲ ಕಮ್ಮಿ. ಯಾಕಂದರೆ ಬೇರೆ ಇವಾಗ ಹುಲ್ಲು ತರಬೇಕಂದ್ರೂ ಹೊರ್ಕೊಂಡು ಹೋಗ್ಬೇಕು, ತೋಟಗಳು ಹುಡುಕ್ಬೇಕು, ಎಷ್ಟು ಗಾಶಿ. ಅದಕ್ಕೆ ನೋಡಿ ಗಾಯ್ಸ್, ಈ ಥರ ಮಾಡ್ಕೊಬೇಕು. 60 ಮರ ಉಣೋರು ಇವರು. 60 ಮರ ಉಣೋರೆ. 60 ಮರಕ್ಕೆ ಏನಿಲ್ಲ ಅಂದು 20 ಕುರಿ ಇವೆ. 20 ಕುರಿ 10 ಮೇಕೆಗಳಿವೆ. 20 ಕುರಿ 10 ಮೇಕೆಗಳಿವೆ ಗುರು. ನೋಡಿ ಗುರು ಎಲ್ಲ ಹೆಂಗೈತೆ. ಬೇವಿನ ಸೊಪ್ಪು ನೋಡಿ ಗುರು, ಇದೇ ಬೇವಿನ ಸೊಪ್ಪು ಅನ್ನೋದು. ಇದು ಕಟ್ಔಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾರೆ. ಏನು ಒಂಚೂರು ಬಿಡದೆ ಚಿಂದಾಕತ್ತೆ. ನೀವು ಚಿನ್ನದೊಂದು ವೀಡಿಯೋ ನೋಡಿಬಿಟ್ರೆ ಫುಲ್ ಪಾವನ ಹೋಗ್ತೀರಾ, ಆ ಥರ ಚಿಂತವೆ. ಅದು ನೆಕ್ಸ್ಟ್ ಟೈಮ್ ನೀವು ಕಮೆಂಟ್ ಮಾಡಿ, ನಾನು ಹಾಕ್ತೀನಿ ಬೇಕಾದ್ರೆ ವೀಡಿಯೋ. ಮತ್ತು ಇನ್ನೇನು ಅಂದರೆ ಇದರಲ್ಲಿ ವಿಶೇಷ ನೋಡಿ, 6 ಅಡಿ ಉಣ್ಣೋರು ಇವರು. 6 ಅಡಿ ಇದಕ್ಕೆ ಒಂದು ಮರ. ಈ ಮರ ಇಲ್ಲಿ ಹಿಂಗೆ 6 ಅಡಿ, ಹಿಂಗೆ 6 ಅಡಿ, ಹೆಂಗೆ 6 ಅಡಿ. ನೋಡಿ ಈ ಮರ ಉಣಿ ಏನಿಲ್ಲ ಅಂದು 3 ವರ್ಷ ಆಗಿದೆ ಗುರು. 3 ವರ್ಷ ಆಗಿದೆ. ಮಳೆಗಾಲದಾಗ ಇವರು ಸ್ಟಾರ್ಟ್ ಮಾಡಿದ್ದು ಮರ ಉಣ್ಣೋದಿಗೆ. ಗಿಡಗಳು ಹಾಕಿರೋದು ಮರ ಮಳೆಗಾಲದಾಗ ಒಂದು ಮಿನಿಮಮ್ ಏನಿಲ್ಲ ಅಂದು 1 ವರ್ಷ 1.5 ವರ್ಷ ಚೆನ್ನಾಗಿ ಕಾಪಾಡ್ಕೊಬೇಕು ಗುರು. ಚೆನ್ನಾಗಿ ಕಾಪಾಡ್ಕೊಂಡ್ರೆ ತಿರ್ಗಿ ನೋಡಿ ಚಿಂತೆನೇ ಇರೋಲ್ಲ ನಿಮಗೆ. ಏಕ್ದಮ್ ಭತ್ತನೇ ಇರ್ತವೆ ಗಿಡಗಳು. ಈಗ ನೀವು ಭತ್ತ ಇರ್ತವೆ ಅಂದ್ಬಿಟ್ಟು ನೀವೇನೋ ಹಂಗೆ ಬಿಟ್ಬಿಟ್ರೆ ತಿರ್ಗಿ ನೀವು ಕಟ್ ಮಾಡೋದು ಭಾರಿ ಕಷ್ಟ ಆಗೋಗುತ್ತೆ. ಅದಕ್ಕೆ ಬೇರೆ ಒಬ್ಬನ ಕೂಲಿಯನ್ನು ಇಕ್ಬೇಕು. ಆದರೂ ಇಕ್ಕಿದ್ರೂ ಒಂದು ದಿವಸಕ್ಕೆ 500 ರೂಪಾಯಿ ಕೊಡಬೇಕು. ಇಲ್ಲ ಎಷ್ಟು ಲಾಸ್ ನೋಡಿ. ನೀವು ಮಳೆಗಾಲಕ್ಕೆ ಉಣಿರ್ತೀರಾ, ಇನ್ವೆಸ್ಟ್ಮೆಂಟ್ ಕಮ್ಮಿ, ಆರಾಮಾಗಿ ಉಣಿರ್ತೀರಾ. ತಿರ್ಗಿ ಅವ್ನು ಕೂಲಿ ಇದಕ್ಕೂ 500 ರೂಪಾಯಿ ಕೊಡಬೇಕು ಕುಯ್ಯಕ್ಕೆ. ಅದಕ್ಕೆ ನಾನೊಂದು ಐಡಿಯಾ ಹೇಳ್ತೀನಿ ನೋಡಿ. ಇವ್ರು ಮಾಡೋರು ನೋಡಿ, ಒಬ್ಬ ಮನುಷ್ಯ ಅಂದಷ್ಟು ಆರಾಮಾಗಿ ಕಟ್ ಮಾಡ್ಕೊಬೋದು ಗುರು. ಎಲ್ಲ ಕ್ಲೀನಾಗಿ ಫುಲ್ಲೆಲ್ಲ ಅದೇ ಲೆವೆಲ್ ಕಟ್ ಮಾಡಿಸ್ಕೊಂಬಿಟ್ರೆ ಅವಾಗ ಏನಾಗುತ್ತೆ ಗೊತ್ತಾ, ಚಿಗುರು ಹೊಡೆದಿದ್ದ ತಕ್ಷಣ ಎಲ್ಲ ಕಟ್ ಮಾಡ್ಕೊಬೋದು. ತಿರ್ಗಿ ಒಂದು ಏಣಿ ಹಾಕೊಬೋದು ಬೇಕಾದರೆ. ಅಷ್ಟು ಹೈಟ್ ಅನಿಸಿರೋದು ಒಂದು ಏಣಿ ಹಾಕೊಂಡು ಕಟ್ ಮಾಡ್ಕೊಬೋದು. ಇದಕ್ಕಿಂತ ಹೈಟ್ ಬಿಟ್ಟರೆ ಏನಾಗುತ್ತೆ ಗೊತ್ತಾ, ಕಟ್ ಮಾಡೋದು, ಕುಯ್ಕೊಂಡು ಹೋಗೋದು ಎಲ್ಲ ಗಾಶಿ ಕಷ್ಟ ಆಗುತ್ತೆ. ಇವಾಗ ಒಂದು ಮರಕ್ಕೆ ನೀನು ಅಷ್ಟು ಹೈಟ್ ಇದ್ದಾಗ ಒಂದು ಮರ ಅಂದರೆ ಏನೋ ಕುಯ್ಕೊಂಡು ಏನೋ ಗಾಶಿ ಪಟ್ಕೊಂಡು ಏನೋ ಮಾಡ್ಕೊಂಡು ಕುಯ್ಕೊಂಡು ಹೋಗ್ಬೋದು. 60 ಮರ ಉಣೋರು ಇವರು. 60 ಮರಕ್ಕೆ ಎಕ್ಕಬೇಕಂದ್ರೆ ಸೊಂಟ ಎಷ್ಟು ನೋವುತ್ತೆ, ಬ್ಯಾಕ್ ಪೈನ್ ಎಷ್ಟು ಬರ್ತೈತೆ ಅವೆಲ್ಲ ನೀವು ತಿಳ್ಕೊಬೇಕು. ಇಲ್ಲಿಂದ ಅವರು ಶೆಡ್ ಹತ್ರ ಎತ್ಕೊಂಡು ಹೋಗ್ಬೇಕು. ಶೆಡ್ ಏನಿಲ್ಲೇ ಇಲ್ಲ, ನೀವು ನೋಡ್ಬೋದು. ಎಲ್ಲೂ ಶೆಡ್ ಏನಿಲ್ಲ. ಹಸುರು ಶೆಡ್ಡು, ಕುರಿಗಿ ಶೆಡ್ ಏನಿಲ್ಲ. ಎಲ್ಲ ಸುತ್ತಲೂ ತೋಟನೇ ಇರೋದು. ಇವ್ರು ಎತ್ಕೊಂಡು ಹೋಗ್ಬೇಕಂದ್ರೆ ಒಂದು 2 ಕಿಲೋಮೀಟ್ರ್ ಇಲ್ಲ 3 ಕಿಲೋಮೀಟ್ರ್ ಎತ್ಕೊಂಡು ಹೋಗ್ಬೇಕು. ಗಾಡಿ ಎತ್ಕೊಂಡ್ಬರ್ಬೇಕು. 2 ವೀಲರ್ ಅಲ್ಲಿಂದ ಸಾಕ್ಸ್ಕೊಂಡು ಹೋಗ್ಬೇಕು. 2 ಟ್ರಿಪ್ ಬರಬೇಕು, ಸಾಕ್ಸ್ಕೊಂಡು ಹೋಗ್ಬೇಕು. ಇವರು 2 ವೀಲರ್ ಏನು ಎತ್ಕೊಂಡು ಹೋಗಲ್ಲ. ಇವ್ರದ್ದು ಸ್ವಂತ ಟ್ಯಾಕ್ಟ್ರ್ ಎಲ್ಲ ಐತೆ. ಒಂದೇ ಕಿತ್ತ ಟ್ಯಾಕ್ಟ್ರಿಗೆಲ್ಲ ಬಂದು ಕಟ್ಔಟ್ ಮಾಡ್ಕೊಂಡು ಕ್ಲೀನಾಗಿ ಎತ್ಕೊಂಡು ಹೊಂಟೋಗ್ಬಿಡ್ತಾರೆ ಗುರು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.